ನಮ್ಮ ಕರ್ನಾಟಕದಲ್ಲಿ, ಕೇರಳದಲ್ಲಿ ಮತ್ತೆ ದಕ್ಷಿಣ ಭಾರತದ ಹಲವೊಂದು ಭಾಗಗಳಲ್ಲಿ ಒಂದಷ್ಟು ಟ್ರೆಕ್ಕಿಂಗ್ ಇದಾವೆ. ಫಾರ್ ಎಕ್ಸಾಂಪಲ್ ಚಮ್ರಾ ಪೀಕು, ಕೊಡಚಾದ್ರಿ, ಇನ್ಯಾವ್ದು ಮೆಸುಪುಲಿಮಲ ಮುನ್ನಾರಲ್ಲಿ, ಮತ್ತೆ ಬಂಡಾಜೆ ಫಾಲ್ಸ್ ಟ್ರೆಕ್ಕಿಂಗ್. ಅದೇ ರೀತಿ ಈ ಒಂದು ಟ್ರೆಕ್ಕಿಂಗ್ ಕೂಡ ತುಂಬಾ ಯೂನಿಕ್ ಆಗಿದೆ. ಜುಕೋ ವ್ಯಾಲಿ ಟ್ರೆಕ್ ನಾಗಾಲ್ಯಾಂಡ್ ಅಲ್ಲಿ. ಕನೆಕ್ಟಿವಿಟಿ ಸ್ವಲ್ಪ ಕಷ್ಟ ಇದೆ. ಕೊಹಿಮಾ ತನಕ ಈಸಿ ಇದೆ. ಕೊಹಿಮಾ ಇಂದ ಒಂದು ಟ್ರೆಕ್ಕಿಂಗ್ ಪಾಯಿಂಟ್ ಗೆ ಸ್ವಲ್ಪ ಕಷ್ಟ. ಗುಂಪಲ್ಲಿ ಬಂದ್ರೆ ಓಕೆ, ಬಟ್ ನಂತರ ಸೋಲೋ ಬಂದ್ರೆ ಸ್ವಲ್ಪ ಖರ್ಚು ಜಾಸ್ತಿ ಆಗ್ಬೋದು. ಅಪಾರ್ಟ್ ದಟ್ ಅದ್ಭುತವಾದ ಒಂದು ಎಕ್ಸ್ಪೀರಿಯನ್ಸ್. ಒಂದ್ ದಿನದಲ್ಲಿ ಆರಾಮಾಗಿ ಕಂಪ್ಲೀಟ್ ಮಾಡ್ಬೋದು ಟ್ರೆಕ್ಕಿಂಗ್ ಫ್ರೀಕ್ ಆಗಿದ್ರೆ. ಇಲ್ಲಾಂದ್ರೆ ಆರಾಮಾಗಿ 1.5 ದಿನ ಅಥವಾ 2 ದಿನ ಮಾಡಿ. ಇಲ್ಲೇ ಡಾರ್ಮಿಟ್ರೀಸ್ ಎಲ್ಲ ಇದಾವೆ, ರೆಸ್ಟ್ ರೂಮ್ಸ್ ಇದಾವೆ, ಊಟ ಸಿಗುತ್ತೆ, ಎಲ್ಲ ಸಿಗುತ್ತೆ. ನಿಮ್ಮ ಕನ್ವೀನಿಯನ್ಸ್ ಕಂಫರ್ಟ್ ಅಲ್ಲಿ ಟ್ರೆಕ್ಕಿಂಗ್ ಮಾಡಿ. ನನ್ನ ಒಂದು ಎಕ್ಸ್ಪೀರಿಯನ್ಸ್ ಇದು. ಹೆಂಗಿದೆ ಶಿವ ಜಾಗ? ಜೀವನದಲ್ಲಿ ಮೊಟ್ಟ ಮೊದಲ ಬಾರಿಗೆ 1.5 ಅವರ್ ಮಳೆಯಲ್ಲಿ ನೆನ್ಕೊಂಡು ಟ್ರೆಕ್ಕಿಂಗ್ ಮಾಡಿದ್ದೀನಿ. ಬಾಡಿ ಪೂರ್ತಿ ಹೇಳಕ್ಕಾಗ್ತಿಲ್ಲ. ಚಿಂದಿ ಚಿತ್ರಾನ್ನ, ಬೂಂದಿ ಮೊಸರನ್ನ ನೆಂದೋಗ್ಬಿಟ್ಟಿದ್ದೀನಿ ಗುರು. ಒಳಗಡೆ ಎಲ್ಲ ಇತ್ತು, ರೈನ್ ಕೋಟು ಎಲ್ಲ ತಿಕ್ಕಾಗಂಚಲ್. ನನಗೆ ಹಾಕೊಬೇಕಾಯ್ತಾನೆ, ಬೇಕು ಬಿಡು ನನಗೆ. ಫುಲ್ಲು ಒದ್ದೆ ಆಗ್ಬಿಟ್ಟಿದೆ ಗುರು. ಬಟ್ ಚೆನ್ನಾಗಿತ್ತು, ಯೂನಿಕ್ ಎಕ್ಸ್ಪೀರಿಯನ್ಸ್. ಕ್ರಾಸ್ ಏನು ಕಾಣಿಸ್ತಿದೆ ಅದು ಎಂಡ್ ಪಾಯಿಂಟ್ ಆಗಿರುತ್ತೆ. ಇಲ್ಲೊಂದು ರಿವರ್ ಹೋಗುತ್ತೆ, ಅದನ್ನ ದಾಟ್ಕೊಂಡು ಹೋಗ್ಬೇಕು. ಇಲ್ಲೊಂದು ಸ್ಟ್ರೀಮ್ ಇದೆ, ಮತ್ತು ಇದೆಲ್ಲ ವ್ಯಾಲಿನೇ, ಕಂಪ್ಲೀಟ್ಲಿ ವ್ಯಾಲಿ. ಹೆಂಗಿದೆ ಶಿವ ಜಾಗ? ಒಂದು ಅದ್ಭುತವಾದ ಟ್ರೆಕ್. ಸ್ಟಾರ್ಟ್ ಮಾಡಿದ್ದು ಬೆಳಗ್ಗೆ 7:45ಗೆ, ರೀಚ್ ಆಗಿದ್ದು 11:30 ಆಲ್ಮೋಸ್ಟ್. ಅರೌಂಡ್ 3.5 ಅವರ್ ಟ್ರೆಕ್ಕಿಂಗ್. 3.5 ಅವರ್ 4 ಅವರ್ ಹಂಗೆ ವ್ಲಾಗ್ ಮಾಡ್ಕೊಂಡು ಪರ್ಫೆಕ್ಟ್ ಶೇಪ್ ಅಲ್ಲಿ ಇದ್ದು. ಟ್ರೆಕ್ಕಿಂಗ್ ಫ್ರೀ ಆಗಿದ್ರೆ 3 ರಿಂದ 4 ಅವರ್ ಟ್ರೆಕ್ಕಿಂಗ್ ಮಾಡಬಹುದು. ಕೆಲವರು 2 ದಿನ ತಗೊಂತಾರೆ ಈ ಟ್ರೆಕ್ಕಿಂಗ್, ಯಾಕಂತ ಗೊತ್ತಿಲ್ಲ. ಬಟ್ ಅಟ್ ಮೋಸ್ಟ್ ಒಂದು 3 to 4 ಅವರ್ಸ್ ಒನ್ ಸೈಡ್ ಟ್ರೆಕ್. ವೆದರ್ ತುಂಬಾ ಫಾಸ್ಟ್ ಆಗಿ ಚೇಂಜ್ ಆಗುತ್ತೆ. ಬಿಸಿಲಿತ್ತು ಇಷ್ಟೊತ್ತು, ಈಗ ಹಿಂದ್ಗಡೆ ಮೋಡಗಳ ಸುರಿಮಳೆ. ವೆಲ್ಕಮ್ ಟು ನಾಗಾಲ್ಯಾಂಡ್. ಇದು ಗುರು ಅಸಲಿ ನಾಗಾಲ್ಯಾಂಡ್. ಈ ಜುಕೋ ವ್ಯಾಲಿ ಟ್ರೆಕ್ಕಿಂಗ್ ಅಂತೂ ಅದ್ಭುತವಾಗಿದೆ. ಸ್ಟ್ರೈಟ್ ಆಗಿ ಕ್ರಾಸ್ ಏನ್ ಕಾಣಿಸ್ತಿದೆ ಅದು ಡೆಡ್ ಎಂಡ್ ಪಾಯಿಂಟ್ ಆಫ್ ಜುಕೋ ವ್ಯಾಲಿ. ಇನ್ನು ಇದೆಲ್ಲ ಕಂಪ್ಲೀಟ್ ಜುಕೋ ವ್ಯಾಲಿ ಅಂತ ಕನ್ಸಿಡರ್ ಮಾಡ್ತಾರೆ. ಎಷ್ಟು ಚೆನ್ನಾಗಿತ್ತು ಅಂದ್ರೆ ಟ್ರೆಕ್ಕಿಂಗ್, ಅದ್ಭುತ, ಅಮೋಘ, ಅತ್ಯದ್ಭುತ. ಇನ್ನ ಕೊನೆ ಎಂಡ್ ಪಾಯಿಂಟ್ ಗೆ ಹೋಗಿ ಬಂದು ಸ್ವಲ್ಪ ಹೊತ್ತಿದ್ದು ಜರಿ ಬೇರೆ ಹರಿತಿದೆ ಗುರು. ನನ್ನ ಒಂದು ಬಾಲ್ಯದ ಒಂದು ಕನಸದು, ಚೈಲ್ಡ್ಹುಡ್ ಡ್ರೀಮ್ ಅಂತ ಏನ್ ಕರಿತೀವಿ. ಒಂದು ಸಣ್ಣ ಜರಿ ಅಥವಾ ನದಿ ಪಕ್ಕ ಕುತ್ಕೊಂಡು ನಿಂತ ಒಂದು ಜಾಗದಲ್ಲಿ ತಿನ್ನೋದು, ಫ್ರೂಟ್ಸ್ ಆಗ್ಲಿ ಅಥವಾ ಒಂದು ಬಿಸ್ಕೆಟ್ ಆಗ್ಲಿ. ಕನಸು ನನಸಾಗಿದೆ. ವೆದರ್ ಚೇಂಜ್ ಆಗೋ ಮುಂಚೆ ಈ ಒಂದು ನೇಚರ್ ನ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಇಲ್ಲಿಂದ ಜೂಟ್ ಹೇಳೋಣ. ಎಕ್ಸಾಕ್ಟ್ಲಿ 11:30. ಅಭಿಜಿತ್ ಬ್ರೋ ಫ್ರಮ್ ಉತ್ತರಾಖಂಡ್. ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದಾಗ ಸಿಕ್ಕಿದ್ದು. ಈ ಟ್ರೆಕ್ ಎಲ್ಲ ಸೋಲೋ ಆಗುತ್ತೆ ಅನ್ಕೊಂಡಿದ್ದೆ, ಬಟ್ ಬ್ರೋ ನನಗೆ ಒಳ್ಳೆ ಕಂಪ್ನಿ ಕೊಟ್ರು. ನಾನು ಬೆಂಗಳೂರಲ್ಲೇ ಕೆಲಸ ಮಾಡ್ತಿರೋದು, ಬಟ್ ಇವಾಗ ವರ್ಕ್ ಫ್ರಮ್ ಹೋಮ್ ಅಂತೆ. ಬಟ್ ಏನೇ ಹೇಳಿ ಗುರು, ಜುಕೋ ವ್ಯಾಲಿ ಟ್ರೆಕ್ ಎಕ್ಸ್ಪೀರಿಯನ್ಸ್ ಅನದರ್ ಲೆವೆಲ್. ಮೋಸ್ಟ್ ಯೂನಿಕ್ ನಾನ್ ಮಾಡಿರೋ ಟ್ರೆಕ್. ನಮ್ ಕುದುರೆಮುಖ, ಕೊಡಚಾದ್ರಿ, ಕುಮಾರ ಪರ್ವತ, ಬಂಡಾಜೆ ವಾಟರ್ ಫಾಲ್ಸ್, ಮತ್ತೆ ಮುನ್ನಾರ್ನ ಮೆಸುಪುಲಿಮಲ ಟ್ರೆಕ್, ಎಕ್ಸೆಟ್ರಾ. ಮತ್ತೆ ಚಮ್ರಾ ಪೀಕ್. ಟಾಪ್ ಮೋಸ್ಟ್ ಅಂದ್ರೆ ಬಂಡಾಜೆ, ಚಮ್ರಾ ಪೀಕ್, ಈಗ ಜುಕೋ ವ್ಯಾಲಿ. ಬಟ್ ಜುಕೋ ವ್ಯಾಲಿ ಪರ್ಫೆಕ್ಷನ್ ಗೆ ಇನ್ನೊಂದು ಹೆಸರು. ಬಿಕಾಸ್ ಒಂದ್ ಕಡೆ ಈ ತರ ಜರಿ ಹರಿತಾ ಇರುತ್ತೆ, ಈ ಕಡೆ ಎಲ್ಲ ವ್ಯಾಲಿ, ಕಣಿವೆ, ಮತ್ತೆ ಲಿಲ್ಲಿ ಹೂವುಗಳು ಅಲ್ಲಲ್ಲಿ ಇರುತ್ತೆ. ಈ ಸೀಸನ್ ಅಲ್ಲಿ ಈ ತರ ಆಪಲ್ ನ ನೀರಲ್ಲಿ ಕ್ಲೀನ್ ಮಾಡ್ಕೊಂಡು ಪೀಸ್ ಆಗಿ ತಿನ್ಬಹುದು. ಎಂಡ್ ಪಾಯಿಂಟ್ ಬಂದು ಆ ಕಡೆ ಒಂದು ಕ್ರಾಸ್ ಇದೆ, ಒಂದು 100 ಮೀಟರ್ಸ್. ಈ ಪಾಯಿಂಟ್ ಇಂದ ಅಲ್ಲಿಗೆ ಹೋಗಿ ಬರ್ಬೋದು. ಬಟ್ ಆ ಕಡೆ ಒಂದು ನದಿ ಇದೆ, ಅಲ್ಲಿ ಫ್ಲೋ ಜಾಸ್ತಿ ಇದೆ, ರಿವರ್ ಫ್ಲೋ. ಆದ್ರಿಂದ ಪೀಸ್ ಆಗಿ ಇಲ್ಲಿ ಕುತ್ಕೊಂಡು ಒಂದ್ 2-3 ಆಪಲ್ ತಿಂದು ಹೊಟ್ಟೆ ತುಂಬಿಸ್ಕೊಂಡು ಮತ್ತೆ ಶುರು ಮಾಡೋಣ ಎಕ್ಸಿಟ್ ಕಡೆಗೆ. ಅಟ್ ವಾಟ್ ಟೈಮ್ ವಿಲ್ ಲೀವ್? ಹಾಫ್ ಆನ್ ಅವರ್. ಓಕೆ, 12:15. ಈಗ 11:45, 12:15 ಎಂಡ್ ಮಾಡ್ತೀವಿ, ಸ್ಟಾರ್ಟ್ ಮಾಡ್ತೀವಿ ಡಿಸೆಂಡಿಂಗ್. ವೆದರ್ ಹಂಗೆ ಚೇಂಜ್ ಆಗ್ತಿದೆ ಗುರು. ತುಂಬಾ ಒಂಥರ ಫಾಸ್ಟ್ ಚೇಂಜಿಂಗ್ ವೆದರ್. ಈ ಕಡೆ ಮೋಡಗಳು ಹಂಗೆ ಬರ್ತಾ ಇರುತ್ತೆ, ಮತ್ತೆ ಸೂರ್ಯ ಅಲ್ಲಲ್ಲಿ ಇದೆ, ದರ್ಶನ ಕೊಡ್ತಾನೆ. ಅಲ್ಲಲ್ಲಿ ಹನಿ ಬರುತ್ತೆ, ಅಲ್ಲಲ್ಲಿ ಮಳೆ ಬರುತ್ತೆ. ಸೊ ಇದು ಜುಕೋ ವ್ಯಾಲಿ ಟ್ರೆಕ್ಕಿಂಗ್. ಒಂದು ಅದ್ಭುತವಾದ ಎಕ್ಸ್ಪೀರಿಯನ್ಸ್, ಯೂನಿಕ್ ಎಕ್ಸ್ಪೀರಿಯನ್ಸ್. ಬಂದು ಒಂದ್ಸತಿ ವಿಸಿಟ್ ಹಾಕಿ ನಾಗಾಲ್ಯಾಂಡ್ ನ ಕೊಹಿಮಾದಲ್ಲಿ, ವಿಸ್ವೇಮ ವಿಲೇಜ್ ನಲ್ಲಿ. ನಿಮ್ಗೂ ಇಷ್ಟ ಆಗುತ್ತೆ, ಇಷ್ಟ ಆಗೋದಲ್ಲ, ತುಂಬಾ ಇಷ್ಟ ಆಗುತ್ತೆ. ಟ್ರೆಕ್ಕಿಂಗ್ ಅಭ್ಯಾಸ ಇಲ್ಲದೆ ಇರೋರು ಅರೌಂಡ್ 1.5 ಡೇ ಟ್ರೆಕ್ ಮಾಡ್ತಾರೆ. ಟ್ರೆಕ್ಕಿಂಗ್ ಇಷ್ಟ ಪಡೋರಿಗೆ ಆರಾಮಾಗಿ ಹಾಫ್ ಡೇ ಕಂಪ್ಲೀಟ್ ಮಾಡ್ಬೋದು. ಬಟ್ 1 ಡೇ ಬೇಕು ಅಪ್ ಅಂಡ್ ಡೌನ್ ಗೆ. ಸೊ ದಟ್ಸ್ ಇಟ್. ಜುಕೋ ವ್ಯಾಲಿಯಿಂದ ಒಂದ್ ಸ್ವಲ್ಪ ಹೊತ್ತು ಈ ನೇಚರ್ ನ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಡಿಸೆಂಟ್ ಶುರು ಮಾಡೋಣ. Even the dinner that guy made for me, it was also very nice. One food and everything. So how far is it from Viswama village?
where I was staying, huh? I am staying. I have to pick my bag. I was from it. They should install dolphins here everywhere, especially on the road, no? Yeah. I saw a few, but they missed it. ಜುಕೋ ವ್ಯಾಲಿಯ ಒನ್ ಲಾಸ್ಟ್ ವ್ಯೂ 5 ಮಿನಿಟ್ಸ್ ಎಕ್ಸಿಟ್ ಮಾಡ್ತೀವಿ ಡಿಸೆಂಡಿಂಗ್. ಇಲ್ಲಿಂದ ಅರೌಂಡ್ ರಫ್ಲಿ 2.5 hours ಆಗ್ಬೋದು ಟ್ರೆಕ್ ಬೇಸ್ ಪಾಯಿಂಟ್ಗೆ. ಮತ್ತೆ ಅಲ್ಲಿಂದ ಟ್ಯಾಕ್ಸಿಲಿ ಹೋಗ್ತೀವಿ ಇಬ್ರು ಶೇರ್ ಮಾಡ್ಕೊಂಡು. ಬರ್ಬೇಕಾದ್ರೆ ಅರೌಂಡ್ 2000 ಆಯ್ತು ಕೊಹಿಮಾದಿಂದ ಇಲ್ಲಿಗೆ. ಸೊ ನಿಮ್ಗೆ ಜೀಪ್ ಫೆಸಿಲಿಟೀಸ್ ಮತ್ತೆ ಟ್ಯಾಕ್ಸಿ ಎಲ್ಲ ಸಿಗುತ್ತೆ. ಗುಂಪಲ್ ಬಂದ್ರೆ ಇಟ್ ವಿಲ್ ಬಿ ಬಜೆಟ್ ಫ್ರೆಂಡ್ಲಿ. ಸೋಲೋ ಬಂದ್ರೆ ಹಾಗೆ ಹೇಳ್ದಂಗೆ 2,000 ರೂಪಾಯಿ. ಗುಂಪಲ್ ಬಂದ್ರೆ ಆರಾಮಾಗಿ ಶೇರ್ ಮಾಡ್ಕೊಂಡ್ ಬನ್ನಿ. ಸೋಲೋ ಬಂದ್ರೆ ದುಡ್ಡಿನ ಬಗ್ಗೆ ಏನು ಯೋಚನೆ ಮಾಡಬೇಡಿ. 2000 ವರ್ತ್ ಇಟ್. ದಕ್ಷಿಣ ಭಾರತದಿಂದ ಬಂದು ಈ ತರ ಒಂದು ಜಾಗವನ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಪರ್ಫೆಕ್ಟ್ ಸ್ಪಾಟ್ ಗುರು. ತುಂಬಾ ಅದ್ಭುತವಾಗಿದೆ. ಸೊ ಇನ್ನೇನು ಎಕ್ಸಿಟ್ ಮಾಡೋ ಟೈಮ್ ಟು ಡಿಸೆಂಡ್ ಜುಕೋ ವ್ಯಾಲಿ. Also, I did. I was a very nice thing. I left early. By the time we got back. I don't know, like how can people throw plastics around? I mean, kaise man karega? That's what. See, such a beautiful place, and you have plastic here and then. Yeah. Yeah. Common sense. Yeah. ಹೋಗೋಕೆ ಮನ್ಸೇ ಬರ್ತಿಲ್ಲ, ಆದ್ರೂ ಬೇರೆ ಆಪ್ಷನ್ ಇಲ್ಲ. ಡಿಸೈಡ್ ಮಾಡಕ್ಕೆ ಶುರು ಮಾಡಿರೋದು ಎಕ್ಸಾಕ್ಟ್ಲಿ 12:05ಗೆ. 3 ಗಂಟೆಗೆಲ್ಲ ಬೇಸ್ ಪಾಯಿಂಟ್ ಹತ್ರ ಇರ್ತೀವಿ. ಎಷ್ಟು ಚೆನ್ನಾಗಿದೆ ಗುರು ಜುಕೋ ವ್ಯಾಲಿ ಅಂದ್ರೆ ಮಾತಲ್ಲಿ ವರ್ಣಿಸೋಕೆ ಆಗೋದಿಲ್ಲ. ಒಂದು ಕಣಿವೆ, ಸುತ್ತಮುತ್ತ ಎಲ್ಲ ಬೆಟ್ಟಗಳು. ನಮ್ಮ ಕರ್ನಾಟಕದಲ್ಲಿ ಟ್ರೆಕ್ಕಿಂಗ್ಸ್ ಹೆಂಗಿರುತ್ತಂದ್ರೆ ಕಣಿವೆಗೆ ಇಳಿಯೋಕ್ಕಾಗಲ್ಲ, ಬಟ್ ಬೆಟ್ಟನ ಹತ್ಬೋದು. ಇಲ್ಲಿ ಹಂಗಲ್ಲ, ಬೆಟ್ಟ ಹತ್ಬೋದು, ನದಿನ ದಾಟ್ಬೋದು, ತರ ಒಂದು ಕಣಿವೆ ಅಥವಾ ವ್ಯಾಲಿಲಿ ಲಂಚ್ ಕೂಡ ಮಾಡ್ಬೋದು. ಇಂಥ ಒಂದು ಜಾಗನ ಲೈಫ್ ಟೈಮ್ ಸೆಟಲ್ಮೆಂಟ್ ಅಂತ ಕರಿಬಹುದು. ಆ ಕಡೆಗೆ ಎಕ್ಸಿಟ್ ಇರೋದು ಡಿಸೆಂಡಿಂಗ್. ಡಾರ್ಮೆಟ್ರಿ ತನಕ ಅಸೆಂಡ್ ಇರುತ್ತೆ, ತದನಂತರ ಈ ತರ ಇರುತ್ತೆ. ಮಳೆ ಬರುವ ಹಾಗಿದೆ. ಅಲ್ಲಿ ಸಿಗ್ತಾ ಬ್ಲಾಗಿಂಗ್ ಮಾಡ್ತಾ ವಿಲ್ ಕ್ಯಾಚ್ ಯು ಅಪ್. ಡನ್ ಬ್ರಿಡ್ಜ್. ನಾಯಿ ಮೂಸ್ ಕೂಡ ನೋಡ್ತಿಲ್ಲ. ಸಮಯ ಆಲ್ಮೋಸ್ಟ್ 12:15. ಸ್ಟಾರ್ಟ್ ಮಾಡಿದ್ದು 12:05ಗೆ. 1 ಅವರ್ ಅನ್ಕೊಂಡ್ವಿ, 45 ನಿಮಿಷದಲ್ಲಿ ಬಂದ್ವಿ. ಒಂದು 2 ನಿಮಿಷ ಬ್ರೇಕು, ನೀರು ಫಿಲ್ ಮಾಡ್ಕೊಂಡು ಸೀದಾ ಹೋಯ್ತಾ ಇರೋದೆ. ರಫ್ಲಿ ಒಂದು 2 ಅವರ್ ಇಲ್ಲಿಂದ ಬೇಸ್ ಪಾಯಿಂಟ್ಗೆ. ಟ್ರೆಕ್ಕಿಂಗ್ ನ ಟಫ್ ಪಾರ್ಟ್ ಮುಗ್ದಿದೆ. ಈಗ ಈ ನೇಚರಲ್ಲಿ ಒಂದೇ ಒಂದು ರಿಕ್ವೆಸ್ಟ್, ಮಳೆ ಮಾತ್ರ ಬರಬಾರ್ದು. ಮಳೆ ಬಂದ್ರೆ ಟ್ರೆಕ್ ಬರ್ಬಾರ್ದಾಗ್ಬಿಡುತ್ತೆ ಗುರು. ಈ ಸಲ ಮಾಡಿದ್ದು ರೋಡ್ ತುಂಬಾ ರಚು ಸಾರಿನ. ಮಳೆ ಬಂದ್ರೆ ಪಜೀತಿ ರಾಮಾಯಣ ಆಗ್ಬಿಡುತ್ತೆ. ಜಸ್ಟ್ 2 more hours ನೇಚರ್ ಕೋಪ್ ಅಪ್ ಮಾಡಿ. ಕಂಪ್ಲೀಟ್ ನೆಕ್ಸ್ಟ್ 6 ಕಿಲೋಮೀಟರ್ ಹಿಂಗೆ ಇರುತ್ತೆ ದಾರಿ. ರಚ್ಚ ರಾಮಾಯಣ. ಜೀವನದಲ್ಲಿ ಮೊಟ್ಟ ಮೊದಲ ಬಾರಿಗೆ 1.5 hour ಮಳೆಯಲ್ಲಿ ನಿಂತ್ಕೊಂಡು ಟ್ರೆಕ್ಕಿಂಗ್ ಮಾಡಿದ್ದೀನಿ. ಬಾಡಿ ಪೂರ್ತಿ ಹೇಳೋಕ್ಕಾಗ್ತಿಲ್ಲ. ಚಿನ್ನ ಬೂದಿ ಮೋಸಣ ನೆಂದೋಗ್ಬಿಡ್ತೀನಿ ಗುರು. ಒಳಗಡೆ ಎಲ್ಲ ಇತ್ತು, ರೈನ್ ಕೋಟು ಎಲ್ಲ ತಿಕ್ಕಾಗಂಚಲ್ಲ. ನನಗೆ ಹಾಕೋಬೇಕಾಯ್ತಾನೆ, ಬೇಕು ಬಿಡಿ ನನಗೆ. ಫುಲ್ಲು ಅದೇ ಬಿಡಿದೆ ಗುರು. ಬಟ್ ಚೆನ್ನಾಗಿತ್ತು, ಯೂನಿಕ್ ಎಕ್ಸ್ಪೀರಿಯನ್ಸ್.
ಏನ್ ಸ್ಲೇಡ್. ಏಳು ಅವರಲ್ಲಿ ಜುಕೋ ವ್ಯಾಲಿ ಟ್ರೆಕ್ ನ ಕಂಪ್ಲೀಟ್ ಮಾಡಿದ್ದೀವಿ. ಎಕ್ಸ್ಪೀರಿಯನ್ಸ್ ಬ್ರೋ? It was awesome. Grueling. ಟೋಟಲ್ 16 ಕಿಲೋಮೀಟರ್ಸ್ ಟ್ರೆಕ್ಕಿಂಗ್. ಬೆಳಗ್ಗೆ 7:45 ಸ್ಟಾರ್ಟ್ ಮಾಡಿದ್ದು, ಈಗ 2:45, ಎಕ್ಸಾಕ್ಟ್ಲಿ 7 hours. ಫಸ್ಟ್ ಹಾಫ್ ಪ್ಲೆಸೆಂಟ್ ಆಗಿತ್ತು, ಸೆಕೆಂಡ್ ಹಾಫ್ ಮಳೆ ಬಂತು. ಕಂಪ್ಲೀಟ್ಲಿ ರೈನಿಂಗ್ ಲೈಕ್ ಎನಿಥಿಂಗ್ ಸಿನ್ಸ್ ಲಾಸ್ಟ್ 2 hours. 1 ಗಂಟೆಗೆ ಸ್ಟಾರ್ಟ್ ಆಗಿತ್ತು, ಈಗ 3 ಗಂಟೆ ಇನ್ನು ನಾನ್ ಸ್ಟಾಪ್ ಆಗಿ ಮಳೆ ಬರ್ತಿದೆ. ಸೊ ಸಕ್ಸಸ್ಫುಲಿ ಟ್ರೆಕ್ಕಿಂಗ್ ನ ಕಂಪ್ಲೀಟ್ ಮಾಡಿದ್ದೀವಿ. ಸಚ್ ಎ ಡೇ. ನೋಡಿದರು ಗ್ರಾಸ್ ಲ್ಯಾಂಡ್ಸ್ ವೀವು ತಾನೇ. ನೋಡಿದ್ರು ಎಷ್ಟು ಚೆನ್ನಾಗಿದೆ. ನಾನೆಲ್ಲೂ ನೋಡಿಲ್ಲಪ್ಪ ಇಂಥ ಒಂದು ಪ್ಲೇಸ್ನ. ನೋಡಿ, ನೋಡಿದ್ರೆ ಆಸೆ ಆಗ್ತಾ ಇದೆ. ಅಲ್ಲಿ ರೆಡ್ ಕಲರ್ ಹೂವು, ರೆಡ್ಡು ಬ್ರೌನಿಶು.